ಬ್ಯಾಟಲ್ ಈಸ್ ನಾಟ್ ಯುವರ್ಸ್, ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾರ್ಡ್. ಆಮೇಲೆ ದೇವರಾತ್ಮ ಇವತ್ತು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಯುದ್ಧ ನಿನ್ನದಲ್ಲ, ಯುದ್ಧ ನನ್ನದಾಗಿದೆ. ಆಮೇಲೆ ಇಂದು ನಾನು ನಿನಗೋಸ್ಕರ ಮಾಡುವ ರಕ್ಷಣಾ ಕಾರ್ಯವನ್ನು ನೀನು ನೋಡುವೆ. ಆಮೇನ್. ನಿಮಗೆ ನ್ಯಾಯವಾಗಿ ನೀತಿಗನುಸಾರವಾಗಿ ನಿಮಗೆ ಬಂದು ಸೇರಬೇಕಾದ ಒಳಿತುಗಳು ಇಂದು ನಿಮ್ಮ ಬಾಗಿಲಿಗೆ ಬಂದು ಸೇರುವಂತೆ ತಂದೆ ದೇವರು ಕಾರ್ಯ ಮಾಡ್ತಾರೆ. ಆಮೇನ್. ಯೆಹೋಷಾಫಾಟನ ವಿರುದ್ಧ ಮಹಾ ಸೈನ್ಯವೊಂದು ಬಂದಾಗ ಅವನೇನು ಮಾಡ್ದ ಎಂಬುದನ್ನು 2 ಪೂರ್ವಕಾಲ ವೃತ್ತಾಂತ ಅದರ 20ನೇ ಅಧ್ಯಾಯದಲ್ಲಿ ನಾವು ಓದ್ಬೋದು. ಮೋವಾಬ್ಯರು ಹಾಗೂ ಅಮ್ಮೋನಿಯರು ಅವನ ವಿರುದ್ಧ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಮೊದಲು ಅವನು ಮಾಡಿದಂಥ ಕಾರ್ಯ ದೇವ್ರ ಹತ್ರ ಓಡ್ತಾನೆ. ಆಮೇನ್. ಅವನೇನು ಹೇಳ್ತಾನೆ ಅಂತಂದರೆ, ನಾನು ಸರ್ವೇಶ್ವರನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿದ್ದೇನೆ ಅಂತೇಳಿ ದೇವರ ಸಮ್ಮುಖಕ್ಕೆ ಅವನು ಓಡ್ಬರ್ತಾನೆ. ಆಮೇಲೆ ಅವನು ಈ ರೀತಿ ಪ್ರಾರ್ಥಿಸ್ತಾನೆ, ನಮ್ಮ ಮೇಲೆ ಬಂದಿರುವ ಈ ಮಹಾ ಜನಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ನಮ್ಮ ಮುಂದೆ ಬಂದಿರುವ ಈ ಮಹಾ ಜನಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂದು ತಿಳಿಯದು. ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತಾ ಇದೆ ಎಂದು ಪ್ರಾರ್ಥಿಸಿದನು. ಶತ್ರುಗಳು ಅವನ ವಿರುದ್ಧವಾಗಿ ಬಂದಿದ್ದಾರೆ ಅಂತ ತಿಳಿದ ಕೂಡಲೇ ಅವನು ಓಡಿದೆಲ್ಲಿಗೆ ಅಂತ ಹೇಳಿದ್ರೆ ಸರ್ವಶಕ್ತನಾದ ದೇವರ ಸನ್ನಿಧಿಗೆ. ಆಮೇನ್. ಅಲ್ಲಿ ಅವನು ತನ್ನನ್ನೇ ತಗ್ಗಿಸ್ಕೊಳ್ತಾನೆ. ಈ ಮಹಾ ಸೈನ್ಯವನ್ನು ಎದುರಿಸುವ ಬಲ ನಮ್ಮಲ್ಲಿ ಇಲ್ಲ. ನನಗೆ ಏನು ಮಾಡಬೇಕು ಅಂತ ನನಗೆ ತಿಳಿಯೋದು. ನನ್ನ ಕಣ್ಣುಗಳನ್ನ ನಿಮ್ಮತ್ತ ಎತ್ತುತ್ತಾ ಇದ್ದೀನಿ ಅಂತೇಳಿ ಅವನು ತನ್ನನ್ನೇ ತಗ್ಗಿಸ್ಕೊಳ್ತಾನೆ. ಆಮೇಲೆ ನನ್ನ ಕೇಳುವ ದೇವರ ಮಕ್ಕಳೇ, ಯಾರು ತನ್ನನ್ನೇ ಕರ್ತನ ಸನ್ನಿಧಿಯಲ್ಲಿ ಅಪ್ಪನ ಸನ್ನಿಧಿಯಲ್ಲಿ ತಗ್ಗಿಸ್ಕೊಳ್ತಾರೋ ಅವರ ಮೇಲೆ ಅಸಾಧಾರಣವಾದ ಕೃಪೆ ಹಾಗೂ ಜ್ಞಾನವನ್ನು ತಂದೆ ದೇವರು ಸುರಿಸುವವರಾಗಿದ್ದಾರೆ. ಆಮೇನ್. ಯೆಹೋಷಾಫಾಟನು ಕರ್ತನ ಸಮ್ಮುಖದಲ್ಲಿ ತನ್ನನ್ನೇ ತಗ್ಗಿಸಿಕೊಂಡು ಪ್ರಾರ್ಥಿಸಿದ ಸಮಯದಲ್ಲಿ ಸರ್ವೇಶ್ವರನ ಆತ್ಮ ಆಸಾಫನ ಮೇಲೆ ಇಳಿದು ಬರ್ತಾರೆ. ಆಸಾಫನ ಮೂಲಕ ದೇವರಾತ್ಮ ಈ ರೀತಿ ಹೇಳ್ತಾರೆ, ಈ ಮಹಾ ಸೈನ್ಯ ಸಮೂಹದ ನಿಮಿತ್ತ ಕಳವಳಗೊಳ್ಳಬೇಡಿ, ಹೆದರಬೇಡಿ. ಈ ಯುದ್ಧ ನಿಮ್ಮದಲ್ಲ, ದೇವರದೇ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯಹೂದ್ಯರೇ, ಜೆರುಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಸರ್ವೇಶ್ವರ ನಿಮಗಾಗಿ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಸುಮ್ಮನೆ ನಿಂತುಕೊಂಡು ಸರ್ವೇಶ್ವರ ನಿಮಗಾಗಿ ಮಾಡುವ ರಕ್ಷಣಾ ಕಾರ್ಯವನ್ನು ನೋಡಿರಿ. Be still and see my salvation. Battle is not yours, battle belongs to the Lord. ಆಮೇಲೆ ದೇವರಾತ್ಮ ಇವತ್ತು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಯುದ್ಧ ನಿನ್ನದಲ್ಲ, ಯುದ್ಧ ನನ್ನದಾಗಿದೆ. ಆಮೇಲೆ ಇಂದು ನಾನು ನಿನಗೋಸ್ಕರ ಮಾಡುವ ರಕ್ಷಣಾ ಕಾರ್ಯವನ್ನು ನೀನು ನೋಡುವೆ. ಆಮೇನ್. ಒಂದು ನಿಮಿಷ ನಾವು ಬಾಯಿಗಳನ್ನ ತೆರೆದು ಈ ವಾಕ್ಯಕ್ಕಾಗಿ ತಂದೆ ಮಗ ಪವಿತ್ರಾತ್ಮರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮಹಾ ಜಯವನ್ನು ತಾನು ಅಭಿಷೇಕಿಸಿದ ಮಕ್ಕಳಿಗೆ ನೀಡುವ ತಂದೆ ಆಗಿದ್ದಾರೆ ನಮ್ಮ ತಂದೆ. ಆಮೇನ್. ಅವರು ನಮಗೋಸ್ಕರ ಮಾಡುವ ರಕ್ಷಣಾ ಕಾರ್ಯವನ್ನು ನಾವು ಇಂದು ನೋಡ್ತೀವಿ, ಇಂದು ನಾವು ಅದನ್ನು ಅನುಭವಿಸ್ತೀವಿ. ಆಮೇನ್. ಆಮೇನ್. ಯು ವಿಲ್ ಸಿ ದ ಸ್ಯಾಲ್ವೇಷನ್ ಆಫ್ ದ ಲಾರ್ಡ್ ಟುಡೇ. ಆಮೇನ್. ಯು ವಿಲ್ ಸಿ ದ ಸ್ಯಾಲ್ವೇಷನ್ ಆಫ್ ದ ಲಾರ್ಡ್. ನನ್ನೊಂದಿಗೆ ನೀವು ಡಿಕ್ಲೇರ್ ಮಾಡಿ, ಇಂದು ಯೇಸು ಸ್ವಾಮಿ ನನಗೋಸ್ಕರ ಮಾಡುವ ರಕ್ಷಣಾ ಕಾರ್ಯವನ್ನು ನಾನು ನೋಡ್ತೀನಿ, ನಾನು ಅದನ್ನು ಅನುಭವಿಸ್ತೀನಿ, ನಾನು ಅದನ್ನು ಕೇಳ್ತೀನಿ. ನಿಮಗೆ ನ್ಯಾಯವಾಗಿ ನೀತಿಗನುಸಾರವಾಗಿ ನಿಮಗೆ ಬಂದು ಸೇರಬೇಕಾದ ಒಳಿತುಗಳು ಇಂದು ನಿಮ್ಮ ಬಾಗಿಲಿಗೆ ಬಂದು ಸೇರುವಂತೆ ತಂದೆ ದೇವರು ಕಾರ್ಯ ಮಾಡ್ತಾರೆ. ಆಮೇಲೆ ನ್ಯಾಯವಾಗಿ ನೀತಿಗನುಸಾರವಾಗಿ ನಿಮಗೆ ಲಭಿಸಬೇಕಾದ ಒಳಿತುಗಳು ನಿಮ್ಮ ಬಳಿ ಬಂದು ಸೇರುವಂತೆ ದೇವರಾತ್ಮರು ಇಂದು ಕಾರ್ಯ ಮಾಡ್ತಾರೆ. ನಿನ್ನ ಶತ್ರುಗಳು ಒಂದು ದಿಕ್ಕಿನಿಂದ ಬಂದರೆ 7 ದಿಕ್ಕಿನಿಂದ ಓಡಿ ಹೋಗುವರು ಎಂಬ ವಾಕ್ಯ ಆ ವಾಗ್ದಾನದಂತೆ. ಆಮೇಲೆ ನಿಮ್ಮ ಮುಂದೆ ಬಂದಿರುವ ಶತ್ರುಗಳನ್ನು 70 ದಿಕ್ಕುಗಳಿಗೆ ಚದುರಿ ಹೋಗುವಂತೆ ಪವಿತ್ರಾತ್ಮರು ಈಗ ಕಾರ್ಯ ಮಾಡ್ತಾ ಇದ್ದಾರೆ. ಆಮೇನ್. ಹೊಸ ಮಾರ್ಗಗಳನ್ನು, ಹೊಸ ದಾರಿಗಳನ್ನು, ಬಾಗಿಲು ಹೆಬ್ಬಾಗಿಲುಗಳನ್ನು ಆಮೇಲೆ ನೀನು ಅಭಿಷೇಕಿಸಿದ ನಿನ್ನ ಮಕ್ಕಳಿಗೆ ನೀವು ಈಗ ತೆರೆದು ಕೊಟ್ಟಿದ್ದೀರಿ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್. ಆಮೇನ್. ಆಮೇನ್.